ತಾಯಿ ಯಶೋಮತಿ ಅವರನ್ನ ಯಶವಂತ್ ಬಿಡೆ ಮುಂದಿನ ವಾರ ಇಲ್ಲಿಗೆ ಬರ್ತಿದ್ದಾನೆ. ಅವನು ಬರ್ತಿರೋದು ನಿನ್ನ ವಿಚಾರಕ್ಕೆ ಮಾತಾಡೋದಕ್ಕೇನೆ. ಅವನ ಮಗಳಿಗೆ ನೀನು ಹಿಡಿಸಿದ್ದೀಯಂತೆ. ಒಳ್ಳೆ ಕತೆ ಆಯ್ತಲ್ಲ ಅಪ್ಪಾಜಿ. ನನಗೆ ಅವನ ಮಗಳು ಹಿಡಿಸೋದು ಬೇಡವಾ? ಯಾರು ಹಿಡಿಸ್ತಾರೆ ನಿನಗೆ? ಎಂಥವ್ರಾದ್ರೆ ನಿನಗೆ ಒಪ್ಪಿಗೆ ಆಗತ್ತೆ ಹೇಳು. ಒಂದು ಹುಡುಗಿ ಇದ್ದಿದ್ಲು ಈ ಮನೆ. ಈ ಮನೆಗೆ ಹೊಂದೋ ಹಾಗೆ. ಬಿಡಿ ಅಪ್ಪಾಜಿ, ಮುಂದೆ ಬರೋ ಹುಡುಗಿರ ಬಗ್ಗೆ ನನಗೇನು ಗೊತ್ತಿಲ್ಲ. ಆದ್ರೆ ಯಶವಂತ್ ಮಾವನ್ ಮಗಳಂತೂ ನನಗೆ ಬೇಡವೇ ಬೇಡ. ಹರ್ಕುಲ್ ಬುದ್ಧಿ ಮುರಿದು ಹೋಗುತ್ತೆ ಮನೆ. ಒಂದು ಹುಡುಗಿ ಇದ್ದಿದ್ಲು ಅಂದ್ರೆ ಯಾರು? ದೇವಿನ? ಕೈ ಮುಗಿದು ಕೇಳ್ಕೊತೀನಿ ಅಪ್ಪಾಜಿ, ಈ ವಿಷಯದ ಬಗ್ಗೆ ನನ್ನ ಹತ್ರ ಪ್ರಸ್ತಾಪ ಮಾಡಬೇಡಿ. ದೂರ ಮಾಡೋ ಪ್ರಯತ್ನ ನಡೀತಾ ಇದೆ ಅಲ್ವಾ? ಖಂಡಿತವಾಗ್ಲೂ ನಿಮ್ಮ ಮೇಲೆ ದೊಡ್ಡಪ್ಪನ ಮೇಲೆ ಯಾವುದೇ ಅಸಮಾಧಾನ ಇಲ್ಲ ದೊಡ್ಡಮ್ಮ. ಸ್ವಂತವಾಗಿ ಏನಾದರೂ ಮಾಡೋಣ ಅಂತ, ನನಗೆ ನಾನೇ ಆಧಾರ ಆಗೋಣ ಅಂತ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನೀನ್ ದುಡ್ದು ಬದುಕವನೆ ಅಂತ ನನಗೆ ಗೊತ್ತು ಕಣೋ. ದೇವಿನ ಮದುವೆ ಆಗಿ ಮನೆ ಬಿಟ್ಟು ಹೋದ್ರೆ ಮನೆ ಖಾಲಿ ಕಣೆ. ಸದ್ಯಕ್ಕೆ ನನ್ನ ಕಾಡಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಂತಾಗ ನಿಂತ್ಬಿಟ್ಟಿದ್ದೀನಕ್ಕ. ಯಾರಿಗೂ ಏನು ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ನಮ್ಮ ಹತ್ರ ನಮ್ದು ಅಂತ ಸ್ವಲ್ಪ ದುಡ್ಡಿರ್ಬೇಕು, ಇಲ್ಲಾಂದ್ರೆ ಮಕ್ಕಳು ಹೇಳ್ದಂಗೆ ಕೇಳ್ಬೇಕಾಗತ್ತೆ. ಸಾಲ ಇಲ್ಲದೆ ಮನೆ ಕಟ್ಟೋಣ ಅಂತ ಅಷ್ಟೇ ದೊಡ್ಡಮ್ಮ. ನಾನು ಯೋಚನೆ ಮಾಡೇ ಹೇಳ್ತಿರೋದು. ಮನೆ ಮನಸ್ಸು ಮುರಿದು ಡಿಪೋ ಉದ್ಧಾರ ಮಾಡಿದ್ರೆ ಏನೋ ಪ್ರಯೋಜನ? ಸಾಧನೆಗಳನ್ನ ಮೀರಿದ್ದು ಕಣ ಸಂಬಂಧ. ಎಲ್ಲಿ ಹೋಗಿದ್ರಿ ಬೆಳಿಗ್ಗೆನೆ? ತಂತ್ರಿ ಮನೆಗೆ ಹುಡುಗರು ಫೋಟೋಗಳು ಕೊಟ್ಟಿದ್ದಾನೆ ಶ್ರೀಧರ್ ತಂತ್ರಿ. ಇನ್ನು ನಿರ್ಧಾರ ನಮ್ದು. ಅಕ್ಕ, ದೇವಿಗೆ ಹೇಳಿದ್ದೀರಾ ಹುಡುಗನ್ ನೋಡ್ತಾ ಇರೋ ವಿಚಾರನ? ದೊಡ್ಡವರ ನಿರ್ಧಾರವನ್ನ ಎದುರಿಸಿ ನಿಲ್ಲೋ ಹುಡುಗಿ ಅಲ್ಲ ದೇವಿ. ಹೆತ್ತವರ ಮಾತನ್ನ ಮಕ್ಕಳು ಕೇಳ್ತಾರೆ ಅಂದ್ರೆ ಬೆಳೆಸೋ ರೀತಿ ಸಂಸ್ಕಾರ ಕಾರಣ ಆಗುತ್ತೆ ಮಂಗಳ. ಯಾವ ಫೋಟೋ ಹಿಡಿಸ್ತು ನಿನ್ಗೆ? ಅಕ್ಕ, ಈ ಹುಡುಗನ್ ನೋಡಿ ಎಷ್ಟು ಲಕ್ಷಣವಾಗಿದ್ದಾನೆ. ಸೌಮ್ಯ ಅನ್ಸತ್ತೆ. ನಮ್ ದೇವಿನೂ ಸೌಮ್ಯ, ಒಳ್ಳೆ ಜೋಡಿ. ಆ ಫೋಟೋ ಅಲ್ಲಿಡೆ. ಇಷ್ಟ ಇಲ್ಲ ಅವನು ನನಗೆ. ನೀನ್ ನೋಡಿ ಹೇಳಕ್ಕೇನೆ ಪಾರ್ವತಿ? ನಮ್ಮ ದೇವಿಗೆ ಯಾವ ಹುಡುಗ ಹೊಂತಾನೆ ಯಾವ ಹುಡುಗ ಹೊಂದಲ್ಲ ಅಂತ ನೋಡಲಿಕ್ಕೆ ದಾಡಿ ನಿನ್ಗೆ? ದೇವಿ ಮದುವೆ ವಿಚಾರದಲ್ಲಿ ನೀನ್ ಹೇಳ್ದಂಗೆ ನಾವಿರ್ತೀವಿ, ಮಧ್ಯೆ ಮಾತಲ್ಲ. ಅದನ್ನ ನಮ್ಗೆ ಹೇಳೋದ್ ಬಿಟ್ಟು ಅತ್ತಿಗೆ ಯಾಕೆ ಬೈತೀಯ? ಈ ಹುಡುಗ ಪರವಾಗಿಲ್ಲ ಅನ್ನಿಸ್ತು. ಅವ್ರ ಮನೆತನ ನೋಡಿ ಮಾತಾಡಿದ್ರೆ ಗೊತ್ತು ಮಾಡ್ಬೋದು. ಈ 4 ಜನರಲ್ಲಿ ಈ ಹುಡುಗನೇ ಪರವಾಗಿಲ್ಲ. ನನ್ನ ಮನ್ಸಿಗೂ ಇವನೇ ಹಿಡಿಸಿದ್ದ ನೋಡು. ನೀನು ಇವನ್ನೇ ಒಪ್ಪಿದೀಯ? ದೇವಿಗೆ ವಿಷಯ ತಿಳಿಸ್ಬೇಕಲ್ಲ ಗಂಡಿನ ಕಡೆಯವ್ರು ಬರಕ್ ಮುಂಚೆ. ಹೌದೌದು, ತಿಳಿಸೋದು ಒಳ್ಳೇದೆ. ದೇವಿ ಹತ್ರ ಮಾತಾಡ್ಬೇಕಲ್ಲ ಅಂತ ಹಿಂಜರಿಕೆ ಇಟ್ಕೊಂಡ್ರೆ ಮದುವೆ ಆಗೋದೇ ಇಲ್ಲ. ನಾನು ದೇವಿ ಹತ್ರ ಮಾತಾಡೋದಕ್ಕಿಂತಲೂ ನೀನು ಮಾತಾಡೋದೇ ಒಳ್ಳೇದು. ಅದಕ್ಕೂ ಮುಹೂರ್ತ ತಿಥಿ ನಕ್ಷತ್ರ ಅಂತೆಲ್ಲ ಕೂತ್ಕೋಬೇಡ. ಏನಾಗಿದೆ ನಿಮ್ಗೆ ಬೆಳಬೆಳಗ್ಗೆನೆ? ಏನಾಗಿದೆ? ದೇವಿ ಹತ್ರ ಬೇರೆಯವರು ಹಾಗೆ ಹೀಗೆ ಅಂತ ಹೇಳೋದಕ್ಕಿಂತಲೂ ನೀನು ಮಾತಾಡೋದೇ ಒಳ್ಳೇದು. ತಂತ್ರಿಗೆ ಹೇಳ್ತೀನಿ ಹುಡುಗನ್ ಕರ್ಕೊಂಡ್ ಬರೋದಕ್ಕೆ. ತಿಂಡಿ ಆಗಿದ್ರೆ ಕೊಡು, ಅಂಗಡಿ ಕಡೆ ಹೊರಡ್ತೀನಿ.